ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವುದ್ಯಾವುದೋ ಫ್ಲೇವರ್ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ಈ ರೀತಿ ನ್ಯಾಚುರಲ್ ಆಗಿರುವಂತಹ ಹಣ್ಣುಗಳನ್ನು ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡ್ಕೋಬಹುದು. ತುಂಬಾ ಸುಲಭ, ಹಾಗೆ ತುಂಬ ಕಡಿಮೆ ಖರ್ಚಲ್ಲಿ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿವತ್ತು ಕಸ್ಟರ್ಡ್ ಆ್ಯಪಲ್ ಸೀಸನ್ ಆಗಿರೋದ್ರಿಂದ ಈ ಸೀತಾಫಲ ಹಣ್ಣಿನಿಂದ ಐಸ್ ಕ್ರೀಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರ ಬೀಜಗಳನ್ನು ತೆಗೆಯೋದು ಸ್ವಲ್ಪ ಕಷ್ಟ, ಅದಕ್ಕೆ ನಾನಿವತ್ತು ಒಂದು ಸುಲಭ ಉಪಾಯ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಈ ರೀತಿ ಚಾಪರ್ ಇದ್ದರೆ ಇದರಲ್ಲಿ ತುಂಬಾ ಸುಲಭವಾಗಿ ಸೀತಾಫಲ ಹಣ್ಣಿನ ಬೀಜಗಳನ್ನು ತೆಗಿಬಹುದು. ಈ ರೀತಿ ಚಾಪರ್ ಇಲ್ಲ ಅಂತ ಹೇಳಿದ್ರೆ ಒಂದು ಸೀವು ಮೇಲ್ಗಡೆ ಈ ರೀತಿ ಹಣ್ಣನ್ನೆಲ್ಲ ಬಿಡಿಸಿ ಹಾಕೊಳ್ಳಿ. ಸ್ಪೂನಲ್ಲಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತಾ ಇದ್ದರೆ ಬೀಜಗಳೆಲ್ಲ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂತಹ ಬ್ಲೇಡ್ಗಳು ತುಂಬಾನೇ ಶಾರ್ಪ್ ಆಗಿರುತ್ತೆ. ನಾವು ಜಾಸ್ತಿ ಹೊತ್ತು ಈ ರೀತಿ ಮಾಡ್ತಾ ಇದ್ರೆ ಬೀಜಗಳು ಸಹ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ನಿಮಿಷ ಅಷ್ಟೇ ಈ ರೀತಿ ಮಾಡಿಕೊಂಡ್ರೆ ಸಾಕು. ಇವಾಗ ಕ್ಯಾಪ್ ತೆಗೆದಿದ್ದೀನಿ, ಬ್ಲೇಡು ಸಹ ತೆಗಿತಾ ಇದ್ದೀನಿ. ಇದರಲ್ಲಿರುವಂತಹ ಬೀಜಗಳನ್ನು ನಾನು ಸ್ಪೂನಿನಿಂದ ರಿಮೂವ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ದೊಡ್ಡದಾಗಿರುವಂತಹ 4 ಸೀತಾಫಲ ಹಣ್ಣುಗಳನ್ನು ಯೂಸ್ ಮಾಡಿದ್ದೀನಿ. ನಮಗೆ 1.5 ಕಪ್ ಆದರೂ ಸೀತಾಫಲ ಹಣ್ಣಿನ ಪಲ್ಪ್ ಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಮಿಕ್ಸಿ ಜಾರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ವಿಪ್ಪಿಂಗ್ ಕ್ರೀಮ್ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ. ನಾನಿಲ್ಲಿ ಟ್ರೋಪೋಲೈಟ್ ಅನ್ನುವಂಥ ಬ್ರ್ಯಾಂಡನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲಿ 2 ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಿಕ್ಸಿ ಜಾರಲ್ಲೇ ನಾವು ಇದನ್ನು ಮಾಡ್ಕೋಬೋದು. ಯಾವುದೇ ರೀತಿಯ ಬ್ಲೆಂಡರ್ ಎಲ್ಲ ಬೇಕಂತ ಏನೂ ಇಲ್ಲ. ಇದಕ್ಕೆ ನಾನಾಗಲೇ ಬೀಜ ತೆಗೆದಿರುವಂತಹ ಸೀತಾಫಲ ಹಣ್ಣಿನ ಪಲ್ಪ್ ಹಾಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕು. ಉಳಿದಿರುವಂತಹ ಪಲ್ಪನ್ನು ನಾವು ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ನಮಗೆ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಈ ಪಲ್ಪ್ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 7-8 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನೀವು ಗೋಡಂಬಿನ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಇದನ್ನು ತಿಕ್ಕಾಗೋ ತನಕ ಬ್ಲೆಂಡ್ ಮಾಡ್ಕೋಬೇಕು. ಆದಷ್ಟು ನೀವು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡಬೇಕಾದ್ರೆ ಕೋಲ್ಡ್ ಆಗಿರುವಂತಹ ವಿಪ್ಪಿಂಗ್ ಕ್ರೀಮನ್ನು ಯೂಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ತಿಕ್ನೆಸ್ ಬರೋದಿಲ್ಲ. ನೋಡಿ ಎಷ್ಟೊಂದು ತಿಕ್ಕಾಗಿದೆ ಅಂತ ಹೇಳಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಪ್ಪಿಂಗ್ ಕ್ರೀಮನ್ನು ನೀವು ಕೇಕ್ ಮಾಡೋದಕ್ಕೂ ಸಹ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಲೈಟಾಗಿ ಸ್ವೀಟಾಗಿರುತ್ತೆ. ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಸಕ್ಕರೆ ಮತ್ತು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಸಕ್ಕರೆ, 1/2 ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಕೂಡ ತುಂಬಾ ಕೋಲ್ಡಾಗಿದೆ. ಇದನ್ನು ಸಹ ಒಂದ್ಸಾರಿ ಕ್ಲೀನಾಗಿ ಬ್ಲೆಂಡ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನಾಗಲೇ ಬಿಡಿಸಿರುವಂತಹ ಸೀತಾಫಲ ಹಣ್ಣಿನ ಪಲ್ಪ್ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 ಕಪ್ಗಿಂತನೂ ಜಾಸ್ತಿನೇ ಇದೆ. ಹಣ್ಣು ಎಷ್ಟು ಜಾಸ್ತಿ ಆದ್ರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಬಾಯಿಗೆಲ್ಲ ಸಿಗುತ್ತೆ. ನೋಡಿ, ಇದನ್ನು ಒಂದ್ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನ್ಯಾಚುರಲ್ಸ್ ಹಾಗೆ ಬಾಸ್ಕಿನ್ ರಾಬಿನಲ್ಲಿ ಈ ರೀತಿ ನ್ಯಾಚುರಲ್ ಹಣ್ಣಿನ ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ, ಆದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಬದಲಾಗಿ ನಾವು ಈ ರೀತಿ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ಇದನ್ನು ಒಂದ್ಸಾರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಯಾವುದೇ ಹಣ್ಣನ್ನು ಸಹ ಯೂಸ್ ಮಾಡಿಕೊಂಡು ನೀವು ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮನ್ನು ರೆಡಿ ಮಾಡ್ಕೋಬೋದು. ನಾನು ಆಲ್ರೆಡಿ ಕೆಲವೊಂದಷ್ಟು ಹಣ್ಣುಗಳನ್ನು ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡಿರೋ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸಹ ನೀವು ಚೆಕ್ ಮಾಡ್ಬೋದು. ನೋಡಿ, ಈ ಥರ ಒಂದು ಕವರಲ್ಲಿ ಇದನ್ನು ರ್ಯಾಪ್ ಮಾಡ್ತಾ ಇದ್ದೀನಿ. ಈ ರೀತಿ ಕವರ್ ಇಲ್ಲ ಅಂತ ಹೇಳಿದ್ರೆ ನೀವು ಬಾಕ್ಸಲ್ಲಿ ಸಹ ಹಾಕಿ ಇಡ್ಬೋದು. ಇವಾಗ ಇದನ್ನು ಓವರ್ ನೈಟ್ ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲ ಅಂತ ಹೇಳಿದ್ರೆ 8ರಿಂದ 10 ಗಂಟೆ ಆದರೂ ಫ್ರೀಝರಲ್ಲಿ ಇಟ್ಟಿರಬೇಕು. ನೋಡಿ, ಐಸ್ ಕ್ರೀಮ್ ರೆಡಿ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ, ಹಾಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗೋದಿಲ್ಲ. ನೀವು ಇದಕ್ಕೆ ಮಿಲ್ಕ್ ಪೌಡರ್ ಸಹ ಯೂಸ್ ಮಾಡಿಕೊಂಡು ಮಾಡ್ಬೋದು. ತುಂಬಾ ಕ್ರೀಮಿಯಾಗಿ ಬರುತ್ತೆ. ನೋಡಿ, ಇದನ್ನು ಸಹ ತುಂಬಾ ಕ್ರೀಮಿಯಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಸೀತಾಫಲ ಹಣ್ಣಿನ ಪಲ್ಪ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಐಸ್ ಕ್ರೀಮ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ವಿಡಿಯೋನ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.